ಸರ್ ನಮಸ್ಕಾರ. ಹಾಂ ನಮಸ್ಕಾರ ರವಿಶಂಕರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ರವಿಶಂಕರ್ ಅಂತ. ರವಿಶಂಕರ್ ಅಂತ ಸರ್. ಸರ್ ನೀವು ಎಲ್ಲಿಂದ ಬಂದಿದ್ದು ಸರ್? ನಾನಿಲ್ಲ ಬ್ಯಾಂಗ್ಳೂರು ಮತ್ತಿಕೆರೆಯಿಂದ ಬಂದಿದ್ದೆ. ಹಾಂ ಸರ್. ಸರ್ ನಿಮಗೆ ವರ್ಕ್ ಎಲ್ಲ ಹೆಂಗೆ ಅನ್ನಿಸ್ತು ಸರ್? ನೀವು ವರ್ಕ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನೀವು ವಿಡಿಯೋ ಮಾಡ್ತಾಯಿದ್ದೀರಿ ಅಂತಲ್ಲ. ನಾನು ಮಾಮೂಲಿ ಮಾತಾಡ್ದಂಗೆ ಮಾತಾಡ್ತೀನಿ. ಓಕೆ. ನಾನು ಗೂಗಲಲ್ಲಿ ನೋಡಿದಾಗ ನಾನು ನಿಮ್ಮ ಹತ್ರ ಬಂದು ರಾಯರದ ಟ್ಯಾಟೋ ಹಾಕಿಸ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಅಷ್ಟು ಸ್ಮೂತಾಗಿ ಹಾಕಿ ನಿಮ್ಮ ಟೇಸ್ಟು ನೀವು ಮಾತಾಡ್ತಾ ಇದ್ದಿದ್ದು ಅದೆಲ್ಲ ನೋಡಿದ್ರೆ ನನಗೆ ಒಂದು ಸ್ವಲ್ಪ ನೋವೇ ಆಗಿಲ್ಲ. ಹೌದಾ? ನಿಜವಾಗ್ಲೂ ಅದು ರಾಯರದ ಏನೋ ನಿಮ್ಮ ಕೈಗುಣನೋ ನಾನು ಎಲ್ಲರಿಗೂ ಹೇಳಿ ರೆಕಮೆಂಡ್ ಮಾಡ್ಬೇಕು. ಆ್ಯಕ್ಚುಲಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರ ಪ್ರೊಫೆಷನಲ್ಲಾಗಿ ಮಾಡ್ತೀರಾ ಕೆಲಸ. ಅದೊಂದು ನನಗೆ ಭಾಳ ಖುಷಿ ಆಯಿತು. 1.5 hours ಆಗಿರ್ಬೇಕನ್ಸತ್ತೆ ನನಗೆ. ಬರೀ ಇವಾಗ 5-6 ನಿಮಿಷ ಆದಂಗೆ ಆಗಿದೆ ಅಷ್ಟೇನೆ. ಒಂದು ಸ್ವಲ್ಪ ತೊಂದರೆ ಇಲ್ದಂಗೆ, ಒಂದು ಸ್ವಲ್ಪ ನೋವು ಇಲ್ದಂಗೆ, ರಾಯರೇ ಅಲ್ಲಿದ್ದಾರೇನೋ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ದಯವಿಟ್ಟು ಹೀಗೆ ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿ. ನೀವು ಭಾಳ ಶ್ರದ್ಧೆಯಿಂದ ಮಾಡ್ತೀರಾ, ಅದೊಂದು ನನಗೆ ಭಾಳ ಮುಖ್ಯ. ನನಗೆ ಏನೋ ಒಂದು ದುಡ್ಡುಗೋಸ್ಕರ ಮಾಡಲ್ಲ ನೀವು. ನಿಮ್ಮ ಬ್ಯಾಕ್ಗ್ರೌಂಡ್ ಅದೆಲ್ಲ ನಾನು ಕೇಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಎಂಥ ಪುಣ್ಯ ಮಾಡಿದ್ದೆ ನಾನು ಇಲ್ಲಿ ಬಂದು ಇದನ್ನು ಹಾಕಿಸ್ಕೊಳ್ಳೋಕ್ಕೆ ಅಂತ ಅನಿಸ್ತು. ಥ್ಯಾಂಕ್ ಯು ಶಂಕರ್. ಹೀಗೆ ಇವತ್ತು ನೋಡಿ ಅಕ್ಟೋಬರ್ 20, 2025 ದೀಪಾವಳಿ ದಿನ. ಹೌದು ಸರ್. ಎಂಥ ಕೋಇನ್ಸಿಡೆನ್ಸು. ದೀಪಾವಳಿ ದಿನ ನಾನು ಬಂದು ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಶಂಕರ್, ನನಗೆ ಆ ಟ್ಯಾಟೋ ನೋವತ್ತೆ, ಆ ಭಯ ಇವೆಲ್ಲ ಇತ್ತು. ನೀವು ಹಾಕಿದ್ಮೇಲೆ ನಾನು ಹೆಂಗೆ ಆರಾಮಾಗಿ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ನೀವು ಕಾಫಿ ಕೊಡ್ಸಿದ್ರೆ ಕಾಫಿ ಕುಡ್ಕೊಂಡು ಮನೆಗೆ ಆರಾಮಾಗಿ ಹೊರಟೋಗ್ತೀನಿ ನಾನು. ಅಷ್ಟೇ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು.